ಯಾಕೆ ಯಾಕೆ ಇದ್ದಕ್ಕಿದ್ದಂಗೆ ತಳಮಳ ಆಗ್ತಿದೆ, ಏನೋ ಸಂಕಟ ಆಗ್ತಿದೆ ನನಗೆ. ಏನೋ ಏನೋ ನಡಿಬಾರದು ನಡೀತಾ ಇದೆಯಾ ಹೊರಗಡೆ? ನನ್ನ ಮಗ ರಾಣಗೆ ಏನಾದರೂ ಅಪಾಯ ಆಗ್ತಿದ್ಯಾ? ಆ ಸಂಜೀವ ಬೇರೆ ಮನೆಗೆ ಬಂದಿದ್ದಾನೆ. ಹೌದು, ಏನೋ ಆಗ್ತಿದೆ. ತಡಿಬೇಕು, ಅವನ್ನ ತಡಿಬೇಕು. ದೇವಿ, ಬಾಗಿಲು ತೆಗಿ, ಬಾಗಿಲು ತೆಗಿ. ನಾನು ಈ ಕೂಡಲೇ ರಾಣ ನೋಡ್ಬೇಕು. ಬಾಗಿಲು ತೆಗಿ ದೇವಿ, ಬಾಗಿಲು ತೆಗಿ. ಏನಾಗ್ತಿದೆ? ಏನೋ ನಡೀತಿದೆ. ದೇವಿ, ಅಪ್ಪಾಜಿ ಫುಡ್ ಟ್ರಕ್ ಹತ್ರ ಬರ್ತಾ ಇದ್ದ ವಿಷಯ ನಿಜಾನೇ, ಆದರೆ ಅವ್ರು ಬರ್ತಾ ಇದ್ದ ಉದ್ದೇಶ ಬೇರೆ ಇತ್ತು. ಜೀವ, ನಿನ್ನ ಮನೆಗೆ ನೀನು ಬಂದುಬಿಡು ಪ್ಲೀಸ್, ನಿನ್ನ ಮನೆಗೆ ನೀನು ಬಂದ್ಬಿಡು. ಅವರು ಪರಿಪರಿಯಾಗಿ ಬೇಡ್ಕೊಂಡಿದ್ರು, ಆದರೂ ನಾನು ಈ ಮನೆಗೆ ಬರೋಕ್ಕೆ ಒಪ್ಪಿರಲಿಲ್ಲ. ಕಾರಣ, ನನ್ನಿಂದ ನಿಮಗೆ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ಪ್ರಮಾಣದಲ್ಲಿ ನಿಮ್ಮಿಂದನೂ ನನಗೆ ಅನ್ಯಾಯ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹವಾಸ ಬೇಡ ಅಂತ ಎಲ್ಲರಿಂದ ದೂರ ಇದ್ದೆ. ಸತ್ರು ಈ ಮನೆ ಹೊಸ ತುಳಿಬಾರ್ದು ಅನ್ನೋ ಚಲದಲ್ಲಿ ಬದುಕ್ತಾ ಇದ್ದೆ. ಆದರೂ ಬರಲೇಬೇಕಾದ ಅನಿವಾರ್ಯತೆ ಬಂತು, ಅದಕ್ಕೆ ಬಂದೆ. ಅಪ್ಪ ಹೋದ ಬಿಟ್ರೆ ಆಸ್ತಿನೂ ಎಲ್ಲಿ ಹೋಗುತ್ತೆ ಅಂತ ಇಲ್ಲಿ ಬಂದಿದ್ಯಾ ಅಷ್ಟೇ. ಅದನ್ನ ಬಿಟ್ರೆ ಇಲ್ಲಿಗೆ ಬರೋ ಅನಿವಾರ್ಯ ಏನಿತ್ತು ನಿನ್ಗೆ? ಅಲ್ಲ, ಈ ಮನೆಗೇನಾದ್ರೂ ಬೆಂಕಿ ಬಿದ್ದಿದ್ಯಾ? ನೀನೇನಾದ್ರೂ ಫೈರ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀಯಾ? ಬಂದು ಬೆಂಕಿ ಹರ್ಸಕ್ಕೆ ಅನಿವಾರ್ಯ ಅಂತೆ, ಅನಿವಾರ್ಯ. ನೀನ್ ಹೇಳೋದು ಯಾವುದು ನಂಬೋ ತರ ಇಲ್ಲ ಕಣೋ. ಚಿಕ್ಕಮ್ಮ, ನಿಮಗೆಲ್ಲ ಏನು ಹೇಳಿ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ ನನಗೆ. ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನೋ ಅವಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಮನೆಗೆ ವಾಪಸ್ ಬಂದಿದ್ದು ಆಸ್ತಿಗೋಸ್ಕರ ಅಲ್ಲ. ಇಲ್ಲ, ನಿನ್ನ ಮಾತು ನಾವು ನಂಬಲ್ಲ. ನೀನು ಬಂದಿರೋದು ಆಸ್ತಿಗೋಸ್ಕರನೇ ಅಂತ ನೀವಿನ್ನೂ ಅನ್ಕೊತಾ ಇದ್ರೆ ನಾನು ನಿಮ್ಮ ರೂಟಲ್ಲೇ ಬರ್ತೀನಿ. ನನಗೂ ಆಸ್ತಿ ಬೇಕು.